ಈ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಹೊಸ ಸಂಕಷ್ಟ ಎದುರಾಗ್ತಾ ಇದೆಯಾ? ಈಗಾಗಲೇ ಸಂತ್ರಸ್ತೆಯರ ಸಂಪರ್ಕಕ್ಕೆ ಎಸ್ಐಟಿ ಯತ್ನಿಸ್ತಾ ಇದೆ. ಒಂದೆರಡು ಪ್ರಕರಣ ಅಥವಾ ಯಾವುದೋ ಒಂದೆರಡು ವಿಡಿಯೋ ಅಲ್ವಲ್ಲ, ನೂರಾರು ಮಹಿಳೆಯರು ಅಂತ ಹೇಳ್ತಾ ಇರೋದ್ರಿಂದ ಆ ಸಂತ್ರಸ್ತೆಯರ ಸಂಪರ್ಕಕ್ಕೆ ಈಗ ಎಸ್ಐಟಿ ಯತ್ನಿಸ್ತಾ ಇದೆ. ಸದ್ಯ ಎಸ್ಐಟಿ ಮುಂದೆ ಬಂದಿದ್ದಾರೆ. ಮತ್ತೆ ಮೂವರು ಸಂತ್ರಸ್ತೆಯರು ಮುಂದೆ ಬಂದಿದ್ದಾರೆ. ದೂರು ನೀಡೋದಕ್ಕೆ ನಾವು ಕೂಡ ಸಿದ್ಧರಿದ್ದೀವಿ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಇನ್ನೂ ಮೂವರು ಸಂತ್ರಸ್ತೆಯರು ಮುಂದೆ ಬಂದಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗಿರುವ ಪ್ರಕರಣಗಳ ಜೊತೆಗೆ ಮತ್ತೆ 3 ಕೇಸ್ ದಾಖಲಾಗೋ ಸಾಧ್ಯತೆ ಇದೆ. ಇದರಿಂದ ಪ್ರಜ್ವಲ್ ರೇವಣ್ಣ ಮತ್ತೆ ರೇವಣ್ಣಗೆ ಹೊಸ ಸಂಕಷ್ಟ ಎದುರಾಗೋ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗಾಗಲೇ ಒಟ್ಟು 3 FIRಗಳು ದಾಖಲಾಗಿದೆ 3 ಪ್ರಕರಣದಲ್ಲಿ. ಈಗ ಮತ್ತೆ ಮೂವರು ಸಂತ್ರಸ್ತೆಯರು ಮುಂದೆ ಬಂದಿದ್ದಾರೆ. ನಾವು ದೂರು ನೀಡೋದಕ್ಕೆ ಸಿದ್ಧ ಆಗಿದ್ದೀವಿ, ನಮಗಾಗಿರುವಂತಹ ದೌರ್ಜನ್ಯ ಅನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ಸೊ ಇಲ್ಲಿ ಮತ್ತೆ ಯಾವ ಪ್ರಕರಣ ದಾಖಲಾಗುತ್ತೆ, ಯಾವ ಸೆಕ್ಷನ್ಗಳ ಮೇಲೆ ಇಲ್ಲಿ ಪ್ರಕರಣ ದಾಖಲಿಸ್ಕೊಳ್ತಾರೆ, ಈ ಕೇಸ್ಗಳೆಲ್ಲ ದಾಖಲಾಗ್ತಾ ಹೋದ್ರೆ ಪ್ರಜ್ವಲ್ ರೇವಣ್ಣ ಮತ್ತೆ ರೇವಣ್ಣ ಇಬ್ಬರಿಗೂ ಕೂಡ ಇನ್ಯಾವ ರೀತಿ ಸಂಕಷ್ಟಗಳೆದುರಾಗೋ ಸಾಧ್ಯತೆ ಇರುತ್ತೆ ಅಂತ ಈಗ ಆಗಿರುವಂಥ FIRಗಳಲ್ಲೇ, ಈಗ ಆಗಿರುವಂಥ ಸೆಕ್ಷನ್ಗಳಲ್ಲೇ ಈಗಾಗಲೇ ರೇವಣ್ಣರನ್ನ ವಶಕ್ಕೆ ಪಡೆದಿದ್ದಾರೆ SIT ಅವರು. ಇವತ್ತು ಅವರನ್ನು ಜಡ್ಜ್ ಮುಂದೆ ಹಾಜರುಪಡಿಸಿ ಅದಾದಮೇಲೆ ನಾಳೆ ಕಸ್ಟಡಿ ಕೇಳ್ತಾರೆ. ಇವತ್ತು ಅವರನ್ನು ಕಸ್ಟಡಿ ಕೊಡೋದಕ್ಕಾಗಲ್ಲ ಜಡ್ಜ್. ಹೀಗಾಗಿ ಇನ್ನು ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ, ಇನ್ನೂ ದೇಶಕ್ಕೆ ಬಂದೇ ಇಲ್ಲ. ಲುಕೌಟ್ ನೋಟಿಸ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ರೆಡ್ ಕಾರ್ನರ್ ನೋಟಿಸ್ ಕೊಡೋದಕ್ಕೂ ಕೂಡ SIT ಟೀಮ್ ಸಿದ್ಧತೆ ಮಾಡ್ಕೊಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ದಾಖಲಾಗಿರೋ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೇನೆ ಇಷ್ಟೊಂದು ಕಾನೂನು ಸಂಕಷ್ಟ ಎದುರಾಗಿದೆ. ಇದೆಲ್ಲದರ ಮಧ್ಯೆ ಈಗ ಮತ್ತೆ ಮೂವರು ಸಂತ್ರಸ್ತೆಯರು ನಾವು ದೂರು ದಾಖಲು ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. SIT ಅಧಿಕಾರಿಗಳು ಕೂಡ ಯಾರೆಲ್ಲ ಈ ವಿಡಿಯೋದಲ್ಲಿದ್ದಾರೆ, ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅಂತ ಮಹಿಳೆಯರನ್ನ, ಸಂತ್ರಸ್ತೆಯರನ್ನ ಸಂಪರ್ಕಿಸೋ ಪ್ರಯತ್ನ ಮಾಡ್ತಾ ಇದೆ. ಅಂದರೆ ಅವ್ರಿಗೊಂದು ಕೌನ್ಸಿಲಿಂಗ್ ಆಗಬೇಕು ಅಥವಾ ಒಂದು ಧೈರ್ಯ ಕೊಡಬೇಕು. ನಿಮ್ಗೆ ಯಾರು ಏನು ಮಾಡೋದಿಲ್ಲ, ಹೆದರಬೇಡಿ, ಮುಂದೆ ಬನ್ನಿ, ನಿಮ್ಗಾಗಿರೋ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ ದೂರು ದಾಖಲು ಮಾಡಿ, ನಿಮ್ಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಒಂದು ಕಡೆ SIT ಅಧಿಕಾರಿಗಳು ಸಂತ್ರಸ್ತೆಯರನ್ನು ಸಂಪರ್ಕಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಮೂವರು ಸಂತ್ರಸ್ತೆಯರು ಮುಂದೆ ಬಂದಿದ್ದಾರೆ. ನಾವು ಕೂಡ ದೂರು ದಾಖಲು ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ. 3 ಈಗಾಗಲೇ FIRಗಳಿದೆ. ಈಗ ಮತ್ತೆ ಮೂವರು ಸಂತ್ರಸ್ತೆಯರು ನಾವು ದೂರು ಕೊಡೋದಕ್ಕೆ ಸಿದ್ಧ ಅಂತ ಮುಂದೆ ಬಂದಿರೋದು ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣರಿಗೆ ನಿಜಕ್ಕೂ ಮತ್ತೆ ದೊಡ್ಡ ಸಂಕಷ್ಟವನ್ನು ತಂದಿಡೋ ಎಲ್ಲ ಸಾಧ್ಯತೆಗಳು ತೆರೆದುಕೊಳ್ಳೋ ಹಾಗೆ ಕಾಣ್ತಾ ಇದೆ. ಈ ಸಂತ್ರಸ್ತೆಯರ ಹೇಳಿಕೆಗಳೇನಾಗಿರುತ್ತೆ, ಯಾವ ರೀತಿಯ ಪ್ರಕರಣ ಸೆಕ್ಷನ್ಗಳು ಏನು ಹಾಕ್ತಾರೆ, ಅದೆಲ್ಲದರ ಮೇಲೂ ಕೂಡ ಆ ಕೇಸ್ನ ಗಂಭೀರತೆ ಎಷ್ಟರ ಮಟ್ಟಿಗೆ ಅದರಿಂದ ಸಂಕಷ್ಟ ಎದುರಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಈಗ ಕಿಡ್ನ್ಯಾಪ್ ಆಗಿದ್ದಂಥ ಮಹಿಳೆಯನ್ನೇನು ಒಂದು ತೋಟದ ಮನೆಯಲ್ಲಿ SIT ಅಧಿಕಾರಿಗಳು ರಕ್ಷಿಸಿ ಕರ್ಕೊಂಡು ಬಂದಿದ್ರು, ಅವರು ಕೂಡ ಒಂದು ಹಂತದಲ್ಲಿ ಹೇಳಿಕೆ ಕೊಡೋದಕ್ಕೆ ಹಿಂದೇಟು ಹಾಕಿದ್ರು ಅಂತ. ಸೊ ಅವರಿಗೂ ಕೌನ್ಸಿಲಿಂಗ್ ಮಾಡಿಸಿ, ಅವ್ರ ಮಗನನ್ನು ಕರೆಸಿ ಅವ್ರಿಗೆ ನೈತಿಕವಾಗಿ ಬಲ ತುಂಬುವಂಥ ಕೆಲಸ ಮಾಡಿ ಹೇಳಿಕೆ ಕೊಡೋ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಮನವೊಲಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಜೊತೆಗೆ ಇನ್ನೂ ಉಳಿದಿರುವಂತಹ ಸಾಕಷ್ಟು ಸಂತ್ರಸ್ತೆಯರೇನಿದ್ದಾರೆ ಅವರನ್ನೂ ಸಂಪರ್ಕಿಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಚಂದ್ರು, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರು, ಈಗಾಗಲೇ 3 FIR ಇತ್ತು, ಅದರಲ್ಲಿ ಒಂದು ಪ್ರಕರಣದಲ್ಲಿ ರೇವಣ್ಣ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಬಟ್ ಈಗ ಮತ್ತೆ ಮೂವರು ಸಂತ್ರಸ್ತೆಯರು ಮುಂದೆ ಬಂದಿರೋದು ದೂರು ದಾಖಲಿಸ್ತೀವಿ ಅಂತ. ಈಗ ಏನು ಸಂಕಷ್ಟ ಇದೆಯೋ ಅದು ದುಪ್ಪಟ್ಟಾಗೋ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಅನ್ಸುತ್ತಾ ಚಂದ್ರು? ಖಂಡಿತವಾಗಿಯೂ ವಿಜಯ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 FIR ದಾಖಲಾಗಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ 2 ಮತ್ತು ರೇವಣ್ಣ ವಿರುದ್ಧ 2 ಅಂತಂದರೆ ತಪ್ಪಾಗಲ್ಲ. ಅಂದರೆ ಹಾಸನ ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂತಹ ಒಂದು ಪ್ರಕರಣ ಏನಿದೆ, ಆ ಒಂದು ಪ್ರಕರಣದಲ್ಲಿ ಇಬ್ಬರು ಕೂಡ ಆರೋಪಿಗಳಾಗಿರುವಂತಹದ್ದು. ಇನ್ನು KR ನಗರದಲ್ಲಿ ದಾಖಲಾಗಿರುವಂತಹ ಒಂದು ಪ್ರಕರಣದಲ್ಲಿ ರೇವಣ್ಣ ಆರೋಪಿಯಾಗಿದ್ದರೆ, CIDಯಲ್ಲಿ ದಾಖಲಾಗಿರುವಂಥ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಒಂದು ಆರೋಪಿ ಆಗಿರುವಂತಹದ್ದು. ಈ ನೆಲೆಯಲ್ಲಿ ಒಂದು ಕಡೆ ಈ ಇಬ್ಬರು ಪೈಕಿ ಕಿಡ್ನಾಪ್ ಪ್ರಕರಣದ ಒಂದು ವಿಚಾರವಾಗಿ ಈಗಾಗಲೇ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಮುಂದಿನ ಕಾನೂನು ಪ್ರಕ್ರಿಯೆಗೆ ಹೋಗಿ ಅವ್ರೇನಾದರೂ ಬೇಲ್ ಅಪ್ಲಿಕೇಶನ್ ಹಾಕಿ ಮುಂದಿನ ಅಪ್ಲಿಕೇಶನ್ ಏನು ರೆಗ್ಯುಲರ್ ಬೇಲ್ ಏನಾದರೂ ಸಿಕ್ಕಿದ್ರೆ ಅದಾದ ನಂತರ ಮುಂದೆ ಸಂಕಷ್ಟ ಎದುರಾಗೋದಂತೂ ಏನು ಕಟ್ಟಿಟ್ಟ ಬುತ್ತಿ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಈಗಾಗಲೇ SIT ಅಧಿಕಾರಿಗಳು 2 ಪೆನ್ ಡ್ರೈವ್ನಲ್ಲಿ ಇದ್ದಂತಹ ಅಷ್ಟು ವಿಡಿಯೋಗಳನ್ನು ಪರಿಶೀಲನೆ ಮಾಡಿ ಈಗಾಗಲೇ ಸಂತ್ರಸ್ತೆಯರ ಬಹುತೇಕ ಲಿಸ್ಟನ್ನು ಮಾಡಿರುವಂತಹದ್ದು. ಅಷ್ಟು ಜನರ ಸಂತ್ರಸ್ತೆಯರನ್ನ ಕಾಂಟ್ಯಾಕ್ಟ್ ಮಾಡಿ ಅವರನ್ನ ವಿಚಾರ ಮಾಡಿ ನೀವು ದೂರು ಕೊಡಕ್ಕೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಬಂದು ದೂರು ಕೊಡಿ ಅನ್ನುವಂತಹ ಒಂದು ಆಹ್ವಾನವನ್ನು ಕೂಡ ಕೊಟ್ಟಿರ್ತಾರೆ. ಈ ನೆಲೆಯಲ್ಲಿ ಒಂದು ಕಡೆ ಈಗ ಸದ್ಯಕ್ಕೆ 3 ಜನ ಸಂತ್ರಸ್ತೆಯರು ಈ ವಿಚಾರವಾಗಿ ಮುಂದೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಅವರೇನಾದರೂ ಮುಂದೆ ಬಂದು ಈಗಾಗಲೇ ಏನೋ ಒಂದು CIDಯಲ್ಲಿ ಪ್ರಕರಣ ದಾಖಲಾಗಿದೆ,
376 ಕ್ಲಾಸ್ 2 ಅಲ್ಲಿ ಎನ್ ಅಂತ ಏನೋ ಒಂದು ಸೆಕ್ಷನ್, ಈ ಒಂದು ಸೆಕ್ಷನ್ ಇದೆ, ನಿರಂತರ ಅತ್ಯಾಚಾರವನ್ನು ಎಸಗುವಂತಹದ್ದು. ಈ ಒಂದು ಸೆಕ್ಷನ್ಗೆ ಸಂಬಂಧಪಟ್ಟಂತೆ 10 ವರ್ಷ ಜೈಲು ಶಿಕ್ಷೆ ಜೊತೆಗೆ ಜೀವಾವಧಿ ಶಿಕ್ಷೆ ಕೂಡ ಹಾಕುವಂತಹ ಸಾಧ್ಯತೆ ಏನಿರುತ್ತೆ. ಈ ತರವಾದಂತಹ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣಗಳು ಸಾಲು ಸಾಲಾಗಿ ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲೆ ಏನಾದರೂ ಆದರೆ ಸಂಕಷ್ಟ ಮತ್ತಷ್ಟು ದುಪ್ಪಟ್ಟು ಆಗುವಂತಹ ಎಲ್ಲ ಸಾಧ್ಯತೆ ಇರುವಂತಹದ್ದು. ಒಂದು ಪ್ರಕರಣಕ್ಕೆ ಬೇಲ್ ಸಿಕ್ಕಿದ್ರೆ ಮತ್ತೊಂದು ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋಗುವಂತಹ ಎಲ್ಲ ಪ್ರಸಂಗ ಇಲ್ಲಿ ಉಂಟಾಗುವಂತಹದ್ದು ಗೋಚರವಾಗ್ತಾ ಇದೆ. ವಿಜಯ್, ಈಗ ಸದ್ಯಕ್ಕೆ ಏನು ಈಗಾಗಲೇ ರೇವಣ್ಣ ಅವರನ್ನ ಬಂಧನ ಮಾಡಲಾಗಿದೆ. ಈಗಾಗಲೇ ಅವರು ಕೂಡ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಅವ್ರನ್ನ ನಿನ್ನೆ ರಾತ್ರಿಯಿಂದ ತೀವ್ರ ವಿಚಾರಣೆಯನ್ನು ಮಾಡಲಾಗಿದೆ. ಅವರು ವಿಚಾರಣೆಗೆ ಯಾವುದೇ ರೀತಿಯಾದಂಥ ಸ್ಪಂದನೆ ನೀಡುತ್ತಿಲ್ಲ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇರುವಂತಹದ್ದು. ಹೀಗಾಗಿ ಎಲ್ಲೊಂದು ಕಡೆ ಮತ್ತೆ ಇವರನ್ನ ಏನು ಕರ್ಕೊಂಡೋಗಿ ಜೇಸಿಗೆ ಅಥವಾ ಕಸ್ಟಡಿಗೆ ಪಡ್ಕೊಂಡ್ರೆ ಈ ಎರಡೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆಯನ್ನು ಮುಗಿಸಿ ಮತ್ತೆ ನೆಕ್ಸ್ಟ್ ಬರುವಂತಹ ಏನು ಸಂತ್ರಸ್ತೆಯರು ದೂರು ದಾಖಲು ಮಾಡಿದ್ರೆ ಆ ಒಂದು ಪ್ರಕರಣದಲ್ಲೂ ಕೂಡ ಇವರಿಗೆ ಬಂಧನ ತಪ್ಪಿದ್ದಲ್ಲ ಅನ್ನುವಂತಹದ್ದು ಗೋಚರವಾಗ್ತಾ ಇರುವಂತಹದ್ದು. ವಿಜಯ್, ಬಟ್ ಚಂದ್ರು, ಈಗ ಈ ಮೂವರು ಸಂತ್ರಸ್ತೆಯರು ಏನು ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ SIT ಅಧಿಕಾರಿಗಳೇ ಇವರನ್ನ ಸಂಪರ್ಕಕ್ಕೆ ತಗೊಂಡು ಹೇಳಿಕೆ ಕೊಡಿ, ದೂರು ದಾಖಲು ಮಾಡಿ ಅಂತ ಮನವೊಲಿಸಿರೋದಾ, ಅಥವಾ ತಾವಾಗೇ ಈ ಸಂತ್ರಸ್ತೆಯರು ನಮಗಾಗಿರೋ ಅನ್ಯಾಯಕ್ಕೂ ನಾವು ದೂರು ಕೊಡ್ತೀವಿ ಅಂತ ಮುಂದೆ ಬರ್ತಾ ಇರೋದಾ, ಹೇಗೆ ಚಂದ್ರು? ವಿಜಯ್, ಏನು ಈ ಒಂದು ಪ್ರಕರಣದಲ್ಲಿ ಮುಖ್ಯವಾಗಿ ಸಂತ್ರಸ್ತೆಯರಿಗೆ ರಕ್ಷಣೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಎರಡೂ ಪೆನ್ ಡ್ರೈವ್ಗಳಲ್ಲಿ ಇದ್ದಂತಹ ಸಂತ್ರಸ್ತೆಯರ ಲಿಸ್ಟನ್ನು ಮಾಡಿದಂತಹ SIT ಆ ಒಂದು ಸಂತ್ರಸ್ತೆಯರನ್ನ ನಿಗಾ ವಹಿಸಲಿಕ್ಕೆ ಅವರ ಆ ಒಂದು ಎಲ್ಲ ಲಿಸ್ಟನ್ನು ಮಾಡ್ಕೊಂಡಿರ್ತಾರೆ. ಹೀಗಾಗಿ ಎಲ್ಲ ಒಂದು ಕಡೆ ಸಾಲು ಒಂದು ಪ್ರಕರಣಗಳು ಯಾವಾಗ ದಾಖಲಾಯಿತು, ಹೀಗಾಗಿ ಎಲ್ಲ ಒಂದು ಕಡೆ 3 ಜನ ಸಂತ್ರಸ್ತೆಯರು SIT ಅವರನ್ನೇ ಕಾಂಟ್ಯಾಕ್ಟ್ ಮಾಡಿ ನಾವು ಕೂಡ ದೂರು ಕೊಡಲಿಕ್ಕೆ ಮುಂದೆ ಬರ್ತೀವಿ ಅನ್ನುವಂತಹ ಮಾಹಿತಿಯನ್ನ SIT ಅಧಿಕಾರಿಗಳಿಗೆ ನೀಡಿದ್ದಾರೆ ಅನ್ನುವಂತಹದ್ದು ಸದ್ಯಕ್ಕೆ ಮೂಲಗಳಿಂದ ತಿಳಿದು ಬಂದಿರುವಂತಹ ಮಾಹಿತಿ. ವಿಜಯ್, ಚಂದ್ರು, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ಮಾತಾಡಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.